ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ನಾಳೆ ನಡೀತಾ ಇದೆ WPLನ ಕೊನೆ ಮ್ಯಾಚ್ ಅಂತ ಹೇಳ್ಬೋದು ಗೈಸ್. ಅಂದರೆ ಫೈನಲ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾರ್ಯಾರಪ್ಪ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. RCB ವರ್ಸಸ್ DC. ಅಂದರೆ DC ಅವ್ರು ನೋಡಿ ಗೈಸ್, ಕಂಟಿನ್ಯೂಸ್ ಆಗಿ ಫಸ್ಟ್ನೇ ಸೀಸನ್ನಿಂದ ಹಿಡಿದು ಇಲ್ಲಿವರೆಗೂ ಸತತ 4ನೇ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರು ಒಂದ್ಸಲ ಕಪ್ ಗೆದ್ದಿಲ್ಲ. ಯಾಕಂದರೆ ಲಕ್ಕು ಫೇವರ್ ಇರುತ್ತೆ ಅಲ್ವಾ ಗೈಸ್. ಇವ್ರಿಗೆ ನನ್ಗನ್ಸುತ್ತೆ ಡೆಲ್ಲಿಯವ್ರಿಗೆ ಲಕ್ ಇಲ್ಲ ಅನ್ಸುತ್ತೆ. ಈ ಸೀಸನಲ್ಲೂ ಅದೇ ಆಗಲಿ ಅಂತ ನನ್ನ ಆನೆಸ್ಟ್ ಅನಿಸಿಕೆ ಅಂತ ಹೇಳ್ತಿದ್ದೀನಿ ಗೈಸ್. ಓಕೆ ಗೈಸ್, ನಾಳೆ ಮ್ಯಾಚ್ ಬಂದು ವಡೋದರಲ್ಲೇ ಸೇಮ್ ಪಿಚ್ಚಲ್ಲಿ ಆಗ್ತಾ ಇದೆ. ಈ ಪಿಚ್ ಬಗ್ಗೆ ನನಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ಗೈಸ್. ಯಾವ ಟೈಮಲ್ಲಿ ಯಾವ ಥರ ಒಂದು ಬಿಹೇವಿಯರ್ ಇರುತ್ತೆ ಅಂತಲೇ ಗೊತ್ತಿಲ್ಲ. ಒಂದ್ಸಲ 200 ಹೊಡಿತಾರೆ, ಒಂದ್ಸಲ 100 ಹೊಡೆಯೋಕ್ಕೂ ತಿನ್ಕಾಡ್ತಿರ್ತಾರೆ, ಒಂದ್ಸಲ 120 ಡಿಪೆಂಡ್ ಮಾಡ್ಕೊಳ್ಳೋಂಥ ಒಂದು ಕೆಲವೊಂದು ಮ್ಯಾಚಸ್ಸು ನೋಡಿದ್ದೀವಿ. ಒಂದೊಂದ್ಸಲ 180 190 ಹೊಡಿತಾರೆ. ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ. ಸೈಕ್ ಪಿಚ್ ಅಂತಲೇ ಹೇಳ್ಬೋದು ಗೈಸ್. ನನ್ನ ಪ್ರಕಾರ ಈ ಸಲ ನಾಳೆ ನಡೆಯುವಂಥ ಫೈನಲಲ್ಲಿ 100% RCB ಅವರು, ನಾನು ಈ ಒಂದು ಪ್ರಿಡಿಕ್ಷನ್ ಪಕ್ಕ ಆಗೇ ಆಗುತ್ತೆ ನೋಡಿ ಗೈಸ್, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾಳೆ ನಡೆಯುವಂಥ ಮ್ಯಾಚಲ್ಲಿ ಫೈನಲಲ್ಲಿ RCB ಅವರು ಟಾಸ್ ಗೆದ್ದು ಪಕ್ಕ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. 100% 160 to 170 ಟಾರ್ಗೆಟ್ ಕೊಡ್ತಾರೆ ಡೆಲ್ಲಿಯವರು. ಪಕ್ಕ ನಾಳೆ RCB ಅವರು ಕಪ್ ಗೆಲ್ತಾರೆ. 2ನೇ ಸಲ WPLನ ಚಾಂಪಿಯನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ ಗೈಸ್. ನಿಮ್ಗೇನಾದರೂ ನಾಳೆ ನಡೆಯೋಂಥ ನನ್ನ ಪ್ರಿಡಿಕ್ಷನ್ ಏನಾದರೂ ರಾಂಗ್ ಇದ್ದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಗೈಸ್. ನೀವು ಏನು ಬೇಕಾದ್ರೂ ಕಮೆಂಟ್ ಮಾಡ್ಕೊಳ್ಳಿ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಏನೇ ಆಗಿರಲಿ ಗೈಸ್. ಓಕೆ ಗೈಸ್, ಮತ್ತು ಟೀಮ್ಗಳ ವಿಚಾರದ ಬಗ್ಗೆ ಮಾತಾಡೋದಾದರೆ RCB ಅವರು ಏನು ನಮಗೆ ಲಾಸ್ಟ್ ಒಂದು UP ವಾರಿಯರ್ಸ್ ಮೇಲೆ ಗೆದ್ದು ಸ್ವಲ್ಪ ಬೂಸ್ಟಪ್ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಫೈನಲ್ಗೆ ಏನು ಕಳೆದ ಒಂದು 3 ಮ್ಯಾಚಲ್ಲಿ DC ಮೇಲೆ 1 ಮ್ಯಾಚ್ ಸೋತಿದ್ರು, ಮತ್ತು ಮುಂಬೈ 1 ಮ್ಯಾಚ್ ಸೋತಿದ್ರು. ಆಮೇಲೆ ಲಾಸ್ಟ್ ಫೈನಲಲ್ಲಿ ಇವರು UP ವಾರಿಯರ್ಸ್ ಮೇಲೆ ಗೆದ್ದು ಸ್ವಲ್ಪ ಬೂಸ್ಟಪ್ ಆಗಿದ್ರು ಅಂತಲೇ ಹೇಳ್ಬೋದು. ಫೈನಲ್ಗೆ ಒಳ್ಳೆ ಒಂದು ಭರ್ಜರಿ ಎಂಟ್ರಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. RCB ಅವರು ಕ್ರೇಜಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಬೌಲಿಂಗ್ ವಿಚಾರದಲ್ಲಿ ಏನು ಮಾತಾಡೋದು ಬೇಕಾಗಿಲ್ಲ ಗೈಸ್. ಎಲ್ಲೋ ಒಂದು ಕಡೆ ರಾಧಾ ಯಾದವ್ ಆಗಿರಲಿ, ಯಾರು ಕರ್ನಾಟಕ ಪ್ಲೇಯರ್ ಆಗಿದ್ದ ಶ್ರೇಯಕ್ಕ ಪಾಟೀಲ್, ಅವರಿಬ್ಬರಲ್ಲಿ ಒಂದು ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಕಾನ್ಫಿಡೆಂಟ್ ಇರಲಿಲ್ಲ. ರನ್ ಬೇಜಾನ್ ಬಿಟ್ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಇನ್ನು ಫೀಲ್ಡಿಂಗ್ ವಿಚಾರಕ್ಕೆ ಬರೋದಾದರೆ 100% ಎಫರ್ಟ್ ಮಾತ್ರ ಎಲ್ಲ ಪ್ಲೇಯರ್ಗಳಿಂದ 100% ಎಫರ್ಟ್ ಇದ್ದೇ ಇದೆ ಗೈಸ್. ನನಗಂತೂ ಈ RCB ಪ್ಲೇಯರ್ಸ್ ಕಡೆ ಫೀಲ್ಡಿಂಗ್ ವಿಚಾರದಲ್ಲಿ ಒಂದು 2 ಮಾತೇ ಇಲ್ಲ. ಅಷ್ಟು ಸಖತ್ತಾಗಿ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ ಮತ್ತು ಏನು ನಮ್ಗೆ ಲಾಸ್ಟ್ ಮ್ಯಾಚಲ್ಲಿ ಹ್ಯಾರಿಸ್ ಅವ್ರು ಯಾವ ಥರ ಫಾರ್ಮ್ ಬಂದು ನೋಡಿದ್ರಲ್ಲ ಗೈಸ್, ಜಸ್ಟ್ 143 ಟಾರ್ಗೆಟ್ನ ಹೆಂಗೆ ಅವರೊಬ್ಬರು ಫಾರ್ಮ್ ಬಂದರೆ ಒಂಥರ ನೀರು ಕುಡ್ದಂಗೆ ರನ್ನ ಚೇಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮತ್ತು ಸ್ಮೃತಿ ಮಂದನ್ ಅವರು ಆ್ಯಸ್ ಯೂಶುವಲ್ ಅವರು ಒಂದು ಯಾವುದೇ ಒಂದು ಬಿಗ್ ಪ್ಲೇಯರ್ ಆಗಿರೋದ್ರಿಂದ ಎಂತೆಂಥ ಮೇನ್ ಮ್ಯಾಚಸ್ಗಳಲ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡೇ ಮಾಡ್ತಾರೆ. ಇನ್ನು ಜಾರ್ಜ್ ಚಾಹಲ್ ಅವರು ಬಂದಿದ್ದಾರೆ, ಲಾಸ್ಟ್ ಮ್ಯಾಚಲ್ಲಿ ಒಂದು ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಈ ಸಲ RCBದು ಸ್ವಲ್ಪ ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನನಗೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಸ್ವಲ್ಪ ಬೌಲರ್ ವಿಚಾರದಲ್ಲಿ ಅದು ಲಾರರ್ ಬೆಲ್ಲು ಮತ್ತು ಅರುಂಧತಿ ರೆಡ್ಡಿ ಮತ್ತು ಸಯಾಲಿ ಸದ್ಗೇರೆ, ಈ 3 ಜನ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅರುಂಧತಿ ರೆಡ್ಡಿ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. UP ವಾರಿಯರ್ಸ್ ಮೇಲೆ ಏನು ಎಲ್ಲ ಮ್ಯಾಚ್ ಹಂಗೆ ಆಗೋದು ಅಂತ ಏನು ಹೇಳೋಕ್ಕಾಗಲ್ಲ. ಓಕೆ ಗೈಸ್, ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಂಬಿಕೆ ಇಟ್ಕೋಬೋದು. ಇನ್ನು ಡೆಲ್ಲಿ ಬಗ್ಗೆ ಮಾತಾಡೋದಾದರೆ ಡೆಲ್ಲಿಯವ್ರು ಗೊತ್ತಾಗಲ್ಲ ಗೈಸ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಚಿಂದಿ ಆಗಿದೆ ಅಂತ ಹೇಳ್ಬೋದು. ಎಜಲ್ಲಿ ಮತ್ತು ಶಿಫಾಲಿ ಸಖತ್ತಾಗಿ ಹೊಡೆದು ಬಿಸಾಕ್ತಾರೆ, ಸೈಕ್ ಅಂತ ಹೇಳ್ಬೋದು. ಅವರಿಬ್ಬರನ್ನ ತೆಗೆದ್ರೆ ಆಲ್ಮೋಸ್ಟ್ ಅರ್ಧ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅವರಾದ್ಮೇಲೆ ಲಾರಾ ಉಲ್ಫರ್ಟ್ ಅವ್ರು ಬರ್ತಾರೆ, ಅವ್ರೇನು ಕಮ್ಮಿ ಇದ್ದಾರೆ ಗೈಸ್. ಮತ್ತು ಜೆಮಿಮಾ ರೋಡ್ರಿಗ್ಸ್ ಬರ್ತಾರೆ. ಇನ್ನು ಟಾಪಲ್ಲಿರೋಂಥ 4 ಪ್ಲೇಯರ್ಗಳು ಮಾತ್ರ ಬೆಂಕಿ ಅಂತ ಹೇಳ್ಬೋದು. ಇನ್ನು 4 ಜನದಲ್ಲಿ ಒಂದು 3 ಜನ ಬೇಗನೆ ಕಟ್ ಹಾಕಿದ್ರೆ ಪಕ್ಕ RCBಗೆ ಕಪ್ಪು ಅಂತಲೇ ಹೇಳ್ಬೋದು ಈ ಸಲ. ಇನ್ನು ಬೌಲಿಂಗ್ ವಿಚಾರ ಬರೋದಾದರೆ ಡೆಲ್ಲಿ ಪರ ಕಾಫ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಇನ್ನೂ ಹೆನ್ರಿ ಅವರು ಇದ್ದಾರಲ್ಲ ಗೈಸ್, ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಅವರು ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. RCB ಅವರು ಸ್ಟಾರ್ಟಿಂಗಲ್ಲೇ ಏನು ಡಿಮಾಂಡ್ ಆಡೋಂಥದ್ದು ಬೇಕಾಗಿಲ್ಲ. ಪವರ್ ಪ್ಲೇ ಸ್ವಲ್ಪ ಯುಟಿಲಿಟಿ ಮಾಡ್ಕೋಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ನೋಡ್ಕೊಂಡು ಹ್ಯಾರಿಸ್ ಅವರು ಆಡಿದ್ರೆ ಈ ಸಲ RCB ಅವರು ಕಪ್ಪು ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಈ ಸಲ RCB ಅವರು ಫೈನಲ್ಗೆ ಬಂದಿದ್ದಾರೆ, ಈ 2 ಸಲ ಕಪ್ ಹೊಡಿತಾರೆ ಇಲ್ವಾ ಅಂತ ಅನ್ನೋದು ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಪ್ರಿಡಿಕ್ಷನ್ ಏನಿರ್ಬೋದು ಗೈಸ್? RCB ಅವ್ರು ಗೆಲ್ತಾರಾ ಅಥವಾ ಡೆಲ್ಲಿ ಅವ್ರು ಗೆಲ್ತಾರಾ? ನನ್ನ ಪ್ರಿಡಿಕ್ಷನ್ ಬಂದು 100% RCB ಅವ್ರು ಗೆದ್ದೇ ಗೆಲ್ತಾರೆ. ನಿಮಗೆ ನನ್ನ ಪ್ರಿಡಿಕ್ಷನ್ ತಪ್ಪಾಯ್ತು ಅಂದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಅಂತ ಹೇಳಿದ್ದೀನಲ್ಲ ಗೈಸ್, ನೀವು ಏನು ಬೇಕಾದ್ರೂ ಕಮೆಂಟ್ ಹಾಕೋಬೋದು. ಓಕೆ ಗೈಸ್, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದರೂ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.